ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಬೆಳಗ್ಗೆ 7:40 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಬೆಳಗ್ಗಿನ ಒಂದಷ್ಟು ಕೆಲಸಗಳನ್ನು ಮುಗಿಸೇನಿ. ಎದ್ದಿದ್ದನು 6:20ಕ್ಕೆ ಎದ್ದಾನೆ. ಇವತ್ತು ಎದ್ದಂಗ ಬಾಕ್ಲ ಮನೆ ಕಸ ಇವನ್ನೆಲ್ಲ ಮುಗಿಸ್ಕೊಂಡು ನೀರು ಕಾದಾವು. ಒಂದು ಗುಡ್ಡಿ ನೀರು ಕಾಸೇನಿ. ಆಮೇಲೆ ಬ್ಯಾಳಿ ಕುದಿಸೇನಿ ಪಲ್ಯಕ್ಕಂತ ಹೇಳಿ. ಆಮೇಲೆ ಇವಾಗ ಜಸ್ಟ್ ಚಹಾ ಕುಡ್ದು ಪ್ರೀತು ನವಿ ಎಲ್ಲರೂ ಇದ್ದಾರೆ. ನಮ್ಮ ಮನೆಯವರು ಎದ್ದಾರ. ಚಹಾ ಕುಡ್ದು ಇವಾಗ ಜಸ್ಟ್ ಇನ್ನು ಸ್ವಲ್ಪ ಅಡುಗೆ ಶುರು ಮಾಡ್ಕೋಬೇಕು ನೋಡಿರಿ. ಅಡುಗೆ ಏನೇನು ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ಸ್ವಲ್ಪ ರೊಟ್ಟಿನ ಆಲ್ಮೋಸ್ಟ್ ನಮ್ಮಂತೂ ರೊಟ್ಟಿನ ಏನೋ ಸ್ಪೆಷಲಾಗಿ ಸ್ವಲ್ಪ ನಾಷ್ಟ ಮಾಡಿದಂದ್ರೆ ವಾರಕ್ಕೆ 2 ಸರಿ 3 ಸರಿ ಮಾಡ್ಕೋತೀವಿ. ಅಂದ್ರೆ ಇಡ್ಲಿ ದೋಸೆ ಈ ಥರದ್ದೇನಲ್ಲ, ಆದರೆ ಡೈಲಿ ಮಾತ್ರ ರೊಟ್ಟಿ ಬೇಕು. ಹೀಗಾಗಿ ಇವತ್ತೂ ರೊಟ್ಟಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಪಲ್ಯಗಳು ಚೇಂಜ್ ಇರ್ತಾವಲ್ಲ, ಹೀಗಾಗಿ ಸ್ವಲ್ಪ ಡಿಫ್ರೆಂಟ್ ಪಲ್ಯಗಳು. ಇವತ್ತು ಏನು ಮಾಡತ್ತನಪ್ಪ ಅಂತಂದ್ರೆ ಸೌತಿಕಾಯಿ ಪಲ್ಯ ಮಾಡತ್ತಾನೆ. ಆಮೇಲೆ ಪಾಲಕ್ ಹಾಕಿ ಬೇಳೆ ಮಾಡತ್ತಾನೆ. ಬರ್ರಿ ಯಾವ್ಯಾವ ರೀತಿ ಮಾಡೋದು, ಏನು ಮಾಡೋದು, ಇವತ್ತಿನ ಡೇ ಹೆಂಗೆ ಹೋಗತಿ ಅನ್ನುವಂಥದ್ದನ್ನು ನೋಡೋಣಂತ. ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ಪಲ್ಯನ ಅಡುಗೆನ ಶುರು ಮಾಡ್ಕೊಂಬಿಡೋಣಂತ. ಲೇಟ್ ಮಾಡೋದು ಬೇಡ, ಯಾಕಂದರೆ ಟೈಮ್ ಈಗ ಆಲ್ರೆಡಿ 7:45 ಆಗೈತಿ. ಅದ್ರ ಸಲುವಾಗಿ ಸೌತೆಕಾಯಿನ ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೊಂಡ ನೋಡ್ರಿ. ಉಳ್ಳಾಗಡ್ಡಿ ಕರಿಬೇವು ತೊಗೊಂಡಾನ. ಇದಕ್ಕೆ ಅಲ್ಲೇ ಮಾಡಬೇಕಿಲ್ಲ. ಆಮೇಲೆ ಪಾಲಕ್ನ ತೊಳೆದಿಟ್ಕೊಂಡಾನೆ. ಒಂದು ಬೇರೆ ಒಂದು ಬೌಲ್ಗೆ ಹಾಕ್ಬಿಡ್ತಾನೆ. ಇನ್ನು ಕಟ್ ಮಾಡಿಲ್ಲ. ಇದನ್ನು ಈಗ ತೊಳೆದಿಟ್ಕೊಂಡಾನೆ. ಎಣ್ಣೆ ಹಾಕೀನಿ ಪಲ್ಯಕ್ಕೆ ಒಗ್ಗರಣೆಗೆ ಅಂಥೇಳಿ. ಎಣ್ಣೆ ಕಾಗತಿ ಸ್ವಲ್ಪ ಸಾಸಿವೆ ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ ಕರಿಬೇವು ಒಗ್ಗರಣೆಗೆ. ಸ್ವಲ್ಪ ಹಸಿ ಖಾರ, ಈಗ ಸೌತೆಕಾಯಿ ಹಾಕ್ತಾನೆ ನೋಡಿ. ಚಲೋ ಹೊತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡೋಣ. ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಅರಿಶಿನ, ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಯಾಕಂದರೆ ಇದು ಜಾಸ್ತಿ ಬೇಯೋಂಗಿಲ್ಲ. ಸ್ವಲ್ಪ ಥರ ಗುಡುಗುಡು ಅಂದ್ಮೇಲೆ ತಗೊಬಿಡ್ಬೇಕು. ಯಾಕಂದರೆ ಜಾಸ್ತಿ ಕುದೀತು ಅಂತ ಪಲ್ಯ ರುಚಿ ಆಗೋಂಗಿಲ್ಲ. ಹಾಗಾಗಿ ಬೆಲ್ಲ ಹಾಕಿದ್ರೆ ದವ್ರು ಕರೋಂಗಿಲ್ಲ. ಹಂಗಾಗಿ ಸಕ್ಕರೆ ಹಾಕ್ತೀನಿ. ಆಮೇಲೆ ನೀವು ಬೆಲ್ಲ ಸಕ್ಕರೆ ಎರಡು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಗುರಳ್ಳಿ ಹಾಕಿ ಒಂದು ಸ್ವಲ್ಪ ಸ್ಲೋ ತಂದು ಗಲ್ಲಿಸ್ಕೊಂಡ್ಬಿಡ್ತಾನೆ ನೋಡಿ. ಸ್ವಲ್ಪ ನೀರು ಹಾಕ್ತೀನಿ. ಭಾಳ ಅಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ. ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕರಗಲಿ ಅನ್ನೋದಕ್ಕಷ್ಟೆ. ಇದೊಂದು 2 ನಿಮಿಷ ಅಷ್ಟೇ ಸಾಕು, ಜಾಸ್ತಿ ಕುದಿಬೇಕಾಗಿಲ್ಲ. ಅಷ್ಟರೊಳಗೆ ನಾನು ಈ ಪಾಲಕ್ನು ಸಣ್ಣಾಗಿ ಕಟ್ ಮಾಡ್ಕೊಂಬಂದ್ಬಿಡ್ತೇನೆ. ಪಲ್ಯ ಏನಾಗೈತೆ ಅಂತೇಳಿ ನೋಡೋಣ. ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಬಂದ ನೋಡಿದನು ಪಾಲಕ್ನ. ಇನ್ನೊಂದು ಸರಿ ಗಲ್ಲಿಸ್ತೀನಿ. ಮ್ಯಾಗಿನ ಸ್ವಲ್ಪ ಕುದೀಲಿ. ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ಪಲ್ಯ ಏನು ಮಾಡಿದ್ನಲ್ಲ, ಈಗ ಈ ಸೌತೆಕಾಯಿ ಪಲ್ಯನ ಇದು ಹೇಗೆ ಆಗೈತಪ್ಪ ಅಂತಂದ್ರೆ, ನಾನು ಸೌತೆಕಾಯಿ ಹೆಚ್ಚುವಾಗ ಟೇಸ್ಟ್ ನೋಡಲಿಲ್ಲ ಅವನ್ನ. ಅಂದರೆ ಈ ಸೌತೆಕಾಯಿ ಇರ್ತಾವಲ್ಲ ಅವನ್ನ ನೋಡಲಿಲ್ಲ. ಈಗ ಪಲ್ಯ ಟೇಸ್ಟ್ ಮಾಡಕತ್ರ ವಿಷ ಆಗೈತಿ.
ಕೆಟ್ಟ ಪಿಸಾಗೈತೆ ಪಲ್ಯ ಅನ್ನುವಂಥದ್ದು ಇಷ್ಟೆಲ್ಲ ಹಾಕಿ ಮಾಡಿ ವೇಸ್ಟ್ ಆಯ್ತು. ಇದನ್ನು ತೆಗಿತೀನಿ. ಪಲ್ಯ ಅಂತೂ ತಿನ್ನಕ್ಕೆ ಬರೋಂಗಿಲ್ಲ, ಬೇರೆ ಒಂದು ಏನಾರು ಮಾಡ್ತೀನಿ. ಫಸ್ಟಿಗೆ ಬ್ಯಾಳಿ ಒಂದು ಒಗ್ಗರಣೆ ಹಾಕಿಬಿಡ್ತಾನೆ. ಸುಮ್ಮನೆ ಇಷ್ಟು ಪಲ್ಯ ವೇಸ್ಟ್ ಆಯ್ತು ನೋಡ್ರಿ. ಇಷ್ಟು ಪಲ್ಯ ಎಲ್ಲ ಹಾಕಿ ಮಾಡಿದೆ. ನಾನು ಪ್ರತಿ ಸರಿನೂ ಟೇಸ್ಟ್ ನೋಡ್ತಾನೆ, ಸೌತೆಕಾಯಿ ಇಸ ಅದಾವ ರುಚಿ ಅದಾವ ಅನ್ನೋಂಥದ್ದು. ಇವತ್ತು ಏನಾಗಿತ್ತು ನೋಡಲೇ ಇಲ್ಲ, ಹೆಚ್ಚಿ ಪಲ್ಯನೂ ಮಾಡಿಬಿಟ್ಟಾನೆ. ಇದೆಲ್ಲ ವೇಸ್ಟ್ ಇಸ ಆಗಿಬಿಟ್ಟತಿ. ತೆಗಿತಾನೆ, ತೆಗೆದು ಬೇರೆ ಒಂದು ಪಲ್ಯ ಮಾಡ್ತಾನೆ. ಅದು ತೊಳೆದು ಚೆಲ್ಲಿ ಬಿಡ್ತಾನೆ. ಬ್ಯಾಳಿನೂ ಕುದ್ದತಿ, ಬ್ಯಾಳಿ ಪಲ್ಯ ಮಾಡ್ತಾನೆ. ಇವಾಗ ಪಾಲಕ್ನೂ ಹೆಚ್ಚಿಟ್ಕೊಂಡಾನಿ, ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಾನಿ. ಆಮೇಲೆ ಪಲ್ಯನ ಮಾಡ್ತಾನೆ ತಡ್ರಿ. ಇದನ್ನು ಬ್ಯಾಳಿ ಪಲ್ಯಕ್ಕೆ ಒಗ್ಗರಣೆ ಹಾಕತ್ತಾನೆ ನೋಡ್ರಿ. ಈಗ ಒಗ್ಗರಣೆಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಸ್ವಲ್ಪ ಅದು ಕಾಯಲಿ, ಕಾದಿಂದ ಸ್ವಲ್ಪ ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಹಾಕತ್ತಾನೆ. ದೊಡ್ಡ ಅನ್ಲೇ ನಾನು ಅಪ್ಪಿ ಬಾರ್ಕಲ್ ಮನೆಯವ ಸತೀಶನ್ ಕೂಡ ಮಾತಾಡ್ಕೊಂತ ಹಂಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ ನೋಡ್ರಿ. ಸಾಸಿವೆ ಜೀರಿಗೆ ಚಿಟಪಟ ಅನ್ನಕತ್ತಿದ್ದು. ಇವಾಗ ಬೆಳ್ಳುಳ್ಳಿ ಆಮೇಲೆ ಕರಿಬೇವನ್ನ ಒಗ್ಗರಣೆ ಹಾಕೀನಿ. ನೆಕ್ಸ್ಟ್ ಅದ್ರೊಳಗೆ ಹಸಿ ಖಾರನ ಒಗ್ಗರಣೆ ಒಳಗೆ ಹಾಕಿದ್ರೆ ಆ್ಯಸಿಡಿಟಿ ಪ್ರಾಬ್ಲಮ್ಮು ಬರೋಂಗಿಲ್ಲ. ಇಲ್ಲ ಅಂದ್ರೆ ಮೆಣಸಿನ್ಕಾಯಿನ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಖಾರ ಮಾಡ್ಕೊಂಡ್ರೆ ಅದು ಒಳ್ಳೆಯದು. ಆದರೆ ನಾನು ಹಸಿವೆ ಹಾಕಿರ್ತಾನೆಲ್ಲ, ಹುರಿದಿರಂಗಿಲ್ಲ ಮೆಣಸಿನ್ಕಾಯಿನ. ಹೀಗಾಗಿ ಒಗ್ಗರಣೆ ಒಳಗೆ ನಾನು ಖಾರ ಹಾಕ್ತಾನೆ. ಆಮೇಲೆ ಸ್ವಲ್ಪ ಇದೇನು ಪಾಲಕ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆ ಒಳಗೆ ಹಾಕಿ ತಳ್ಸಾಕತ್ತ ನೋಡ್ರಿ. ಅದು ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಆಗಿಂದ ಇದಕ್ಕೆ ನೆಕ್ಸ್ಟ್ ಕುದಿಸಿಟ್ಕೊಂಡಂಥ ಬ್ಯಾಳಿನ ಹಾಕೀನಿ. ಹಾಕಿ ಇದನ್ನು ಒಂದ್ಸರಿ ಚಲೋತ್ನಾಗ ಮಿಕ್ಸ್ ಮಾಡಿ ಇದಕ್ಕೆ ಬೇಕಂದಷ್ಟು ನೀರು ಹಾಕೋಬೋದು. ಇದನ್ನು ಬೇಕಂದ್ರೆ ನೀವು ಸಾರ್ನಂಗೆ ಮಾಡ್ಬೋದು, ಅಥವಾ ಸ್ವಲ್ಪ ಗಟ್ಟಿಯಾಗಿ ಮಗಚ್ ಬೇಳೆ ಮಾಡ್ತಾರಲ್ಲ ಹಂಗೆ ಮಾಡ್ಬೋದು. ಇಲ್ಲ ಸ್ವಲ್ಪ ತೆಳ್ಳಗೆ ದಾಲ್ನಂಗೆ ಮಾಡ್ಬೋದು. ನಾನು ಮೀಡಿಯಮ್ಮಾಗಿ ದಾಲ್ ಥರ ಮಾಡಕತ್ತಾನೆ ಇವತ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ, ಆಮೇಲೆ ಅರಿಶಿನ ಹಾಕೀನಿ, ಖಾರ ಅಂತೂ ಒಗ್ಗರಣೆ ಒಳಗೆ ಹಾಕೀನಿ. ಸ್ವಲ್ಪ ಸಕ್ರೆ ಹಾಕಕತ್ತಾನೆ. ಸಕ್ರೆ ಅಥವಾ ಬೆಲ್ಲ ಅಥವಾ ಸ್ಕಿಪ್ ಮಾಡ್ಬೋದು, ಬೇಕಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಅದನ್ನು ಎಲ್ಲ ಹಾಕಿಂದ ಸ್ವಲ್ಪ ಚಲೋತ್ನಂಗೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇದನ್ನು ಕುದಿಯಾಕ ಬಿಟ್ಬಿಡ್ಬೇಕು. ಹುಡುಕೊಂದು ಬಸ್ ಆದಾಗ ಹೋಗಿ ನಿಲ್ತಾಳೆ ತಡಿ. ಈಕಿ ಬಸ್ ಆದಾಗ ಹೋಗಿ ನಿಲ್ತಾಳೆ. ಮಕ್ಕ ನೋಡಿದಾಳೆ ಗುಂಡಿ ಇವ್ ಡಾಮ್ರಾಟ ನೋಡ್ರಿ ಎಲ್ಲಾರು. ಏ ಡ್ಯಾನ್ಸ್ ಮಾಡ್ಲಿ ಅಪ್ಪು, ಡ್ಯಾನ್ಸ್ ಇದೆ. ಹಿಂಗ ಜಿಗದಾಡೋದು ಡ್ಯಾನ್ಸ್ ಅಲ್ಲಿದೆ. ಚಟಪಟ ಚಟಪಟ ಅನ್ನೋದು ಹೆಂಗ್ ಮಾಡ್ತಾರ ಡ್ಯಾನ್ಸ್? ಗೊಂಡೆ ಮಕ್ಕಳ ಅವನ ನೀ ಮಕ್ಕತಿಯ ಮಕ್ಕ ಹಿಂಗೆ ಮಕ್ಕೋತಾರನ? ನಮ್ಗೆ ಗೊತ್ತಿರಲಿಲ್ಲ ಹಿಂಗೆ ಮಕ್ಕೊಂತಾರ ಅನ್ನೋದು. ಬಾ ಎತ್ಕೊಳಕ್ಕೆ ಕೈ ಹಿಡ್ಕೊಳಕ್ಕೆ ಅಲ್ಲಿಕ್ಕಿ ಈಕಿ ಮ್ಯಾಲ ಬರೋಕಿ ಗುಬ್ಲಕ್ಕ 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 ಶೈ ಶೈ ಅಂತ ಮೂಗ ಅನ್ನೋದು. ಅಪ್ಪ ಚಿ 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 ಮುಂಜಾನೆ ಎದಕ್ಕೆ ಬಂದಿರಲಿಲ್ಲ ನೀವು ನಮ್ಮನಿಗೆ? ಎದಕ್ಕೆ ಬಂದಿರಲಿಲ್ಲ ನೀವು? ಅವರಿಬ್ರು ಕೂಡ ಆಟ ಆಡ್ಕೊತಾನ ಪಲ್ಯನೂ ರೆಡಿ ಆಯ್ತು. ಈಗ ಅದನ್ನು ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡಕತ್ತಾನ ನೋಡ್ರಿ. ಕುದ್ದಿತ್ತು ಪೂರ್ತಿ. ಚಲೋತ್ನಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಚಲೋತ್ನಾಗ ಗ್ಯಾಸ್ ಆಫ್ ಮಾಡಿಬಿಟ್ರೆ ಬ್ಯಾಳಿ ಪಲ್ಯ ರೆಡಿ. ಇದಂತೂ ರೆಡಿ ಆಯ್ತು. ಮತ್ತೇನು ಕಾಯಿ ಪಲ್ಯ ಮಾಡಲಿ ಏನು ಅನ್ನುವಂಥದ್ದು ನನಗೂ ತಲೆಬ್ಯಾನ್ ಹತ್ತು. ಯಪ್ಪ ಏನು ಮಾಡಲಿ, ಮತ್ತು ಈಗ ಒಂದು ಥರ ಪಲ್ಯ ಮಾಡಿ ಸುಮ್ಮನೆ ಚಲೋದಾಗೈತಿ, ಇನ್ನು ಏನು ಮಾಡಲಿಪ್ಪ ಅಂತನೂ ಅಷ್ಟೊತ್ತಿಗೆ ನಾ ಗಜ್ರಿದು ಮನ್ಯಾಗ ಮತ್ತು ಗಜ್ರಿನ ತೊಗೊಂಡ ನೋಡ್ರಿ. ಹೆಚ್ಕೊಂಡು ಬಂದನೀಗ ಸೌತೆಕಾಯಿ ಬದಲಿ ಮತ್ತೊಮ್ಮೆ ಗಜ್ರಿ ಪಲ್ಯ ಮಾಡೋದಾತು. ಸೌತೆಕಾಯಿ ಮಾಡಿ ಸುಮ್ಮನೆ ಎಲ್ಲನೂ ವೇಸ್ಟ್ ಮಾಡೋದಾತು.
ಸಣ್ಣ ಗಜ್ರಿ ಹೆಚ್ಕೊಂಡಿದ್ನಲ್ಲ ಅದಕ್ಕೆ ಈಗ ದಬರಿಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅವು ಚಿಟಪಟ ಅಂದಿಂದ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಹಾಕೀನಿ. ಇದಕ್ಕೆ ಹಸಿ ಖಾರ ಹಾಕಲಿಲ್ಲ ನಾನು, ಯಾಕಂದ್ರೆ ಖಾಲಿ ಆಗೈತೆ ಹಸಿ ಖಾರ. ಇದಕ್ಕೆ ಕೆಂಪು ಖಾರ ಹಾಕಿದ್ರಾತಂಥೇಳಿ ಮೇಲೆ ಗಜ್ರಿ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡೀನಿ. ಅದಾಗಿಂದ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಆಮೇಲೆ ಕೆಂಪು ಖಾರದ ಪುಡಿ, ಸ್ವಲ್ಪ ಬೇಕಂದ್ರೆ ಸಕ್ಕರೆ ಅಥವಾ ಬೆಲ್ಲ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ ಸ್ವಲ್ಪ ಗುರಳ್ ಪುಡಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಏನು ಮಾಡಿದ್ರೂ ನಮ್ಗೆ ಗುರಳ್ ಪುಡಿ ಬೇಕಾ. ಹೀಗಾಗಿ ಅದನ್ನು ಸ್ವಲ್ಪ ಚಲೋತ್ನಾಗೆ ಮಿಕ್ಸ್ ಮಾಡತ್ತ ನೋಡಿರಿ. ಚಲೋತ್ನಾಗೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡ್ಬೇಕು. ಕುದಿಸಿದ್ರೆ ಈ ಪಲ್ಯನೂ ರೆಡಿ. ನೆಕ್ಸ್ಟ್ 2 ಥರದ ಪಲ್ಯ, ಯಾಕೆ 3 ಥರದ ಪಲ್ಯ ಅದು ಇವತ್ತು. ಅದಾಗಿಂದ ಲಾಸ್ಟಿಗೆ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಹಾಕಿ ಕೆಳಗೆ ಇಟ್ಬಿಟ್ರೆ ಪಲ್ಯ ರೆಡಿ. ಈಗ ರೊಟ್ಟಿಗೂ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿದ್ದೆ ನಾನು ಆಲ್ರೆಡಿ. ಗ್ಯಾಸ್ ಕಟ್ಟಿ ಒರೆಸಿ ಇನ್ನು ಜೋಳದ ಹಿಟ್ಟು ತೊಗೊಂಡು ಜಿಗಟ್ ಹಾಕಿ ರೊಟ್ಟಿ ಮಾಡ್ಬೇಕು ನೋಡಿರಿ. ರೊಟ್ಟಿದೆಲ್ಲ ಮುಗೀತು. ಲಾಸ್ಟ್ ರೊಟ್ಟಿ ಒಂದು ದಪ್ಪಂದು ಮಾಡೇನಿ ನೋಡಿರಿ. ಯಾಕಪ್ಪ ಅಂತಂದ್ರೆ ಒಂದು ಲಾಸ್ಟಿಗೆ ಮುಟ್ಗಿ ರೊಟ್ಟಿ ಮಾಡ್ಕೊಂಡ್ರಾತು ಅಂಥೇಳಿ. ಮುಟ್ಗಿ ರೊಟ್ಟಿ ಮಾಡೋಕೆ ದಪ್ಪನ ರೊಟ್ಟಿ ಬೇಕು. ಹೀಗಾಗಿ ಒಂದು ದಪ್ಪನ ರೊಟ್ಟಿ ಮಾಡೀನಿ ಲಾಸ್ಟಿಗೆ. ಅದಕ್ಕೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಅರ್ಯಾಕತ್ತಾನೆ. ಹೆಚ್ಚಾಗಿ ನನಗೆ ಬೇಕು ಅನ್ನಿಸ್ದಾಗಲೆಲ್ಲ ಈ ರೀತಿ ಕಡ್ಬದ ಕಲ್ಲೆಲ್ಲ ತೊಗೊಳಕ್ಕೆ ಹೋಗಂಗಿಲ್ಲ. ರೊಟ್ಟಿ ಮಾಡಿರ್ತಾನಲ್ಲ ಅಲ್ಲೇ ಕಲ್ಲು ಮೇಲೆ ಸ್ವಲ್ಪ ಅದನ್ನು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಅದು ಗ್ಯಾಸ್ ಕಟ್ಟಿ ಮೇಲೆ ಒಂದು ಮುಟ್ಗಿ ರೊಟ್ಟಿ ಮಾಡ್ಕೊಂಬಿಡ್ತಾನೆ. ಅದ್ರಾಗ ನಮ್ಮ ಪ್ರೀತು ನಮ್ಮ ಮನೆಯವರು ಜಾಸ್ತಿ ಇಷ್ಟಪಡೋಂಗಿಲ್ಲ ಮುಟ್ಗಿ ರೊಟ್ಟಿನ. ಅದ್ರ ನನಗೆ ಭಾಳ ಇಷ್ಟ. ಹೀಗಾಗಿ ನಾನು ಈ ಮುಟ್ಗಿ ರೊಟ್ಟಿನ ಪದೇ ಪದೇ ಮಾಡ್ಕೊತಿರ್ತಾನೆ. ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಅದು ಉಪ್ಪು ಅರ್ದಿದ್ನೆಲ್ಲ ಅದನ್ನು ಈ ರೊಟ್ಟಿ ಮೇಲೆ ಹಾಕಿ ಸ್ವಲ್ಪ ಮೇಲೆ ಕೆಂಪು ಖಾರ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆನರ ಹಾಕ್ಬೋದು, ಇಲ್ಲ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಕತಿ. ನಾನು ಎಣ್ಣೆ ಹಾಕೀನಿ. ಹಾಕಿ ಈ ರೀತಿ ಚಲೋತ್ನಂಗೆ ಮಿದ್ದಿ ಮಿಕ್ಸ್ ಮಾಡತ್ತ ನೋಡಿರಿ. ಕಡ್ಬದ ಕಲ್ನಾಗ ಆದ್ರೆ ಕಲ್ಲಾಗ ಹಾಕಿ ಕರಿತಾರೆ. ಆದ್ರೆ ಇದು ಮೆತ್ತಗಿರ್ತೈತಲ್ಲ ರೊಟ್ಟಿ, ಹೀಗಾಗಿ ಅದೇನು ಬೇಕಾಗಿಲ್ಲ ಕಲ್ಲದು ಅನ್ನುವಂಥದ್ದು. ಬಿಸಿ ರೊಟ್ಟಿನ ತೆಗೆದು ಮೆತ್ತಿ ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಮುಟ್ಗಿ ರೊಟ್ಟಿ ರೆಡಿ ಆಕತ್ ನೋಡಿರಿ. ಈಗ ರೆಡಿನ ಆತು. ಇನ್ನು ನಾನು ನಮ್ಮ ನವಿ ತಿನ್ನೋದಷ್ಟೆ. ಎಷ್ಟೊಂದು ಮಸ್ತ್ ಕಾಣಕತ್ತೈತೆ ನೋಡಿರಿ ಮುಟ್ಗಿ ರೊಟ್ಟಿ. ಯಾರಿಗೆಲ್ಲ ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ. ಮುಟ್ಗಿ ರೊಟ್ಟಿನ ತಿನ್ನಾತೆ ನೋಡಿರಿ. ಪ್ರೀತಿಗೊಂದು ಸ್ವಲ್ಪ, ನಮಗೊಂದು ಸ್ವಲ್ಪ ಇಟ್ಟನಿಲ್ಲೇ 2 ಪೀಸ್ ಮಾಡಿ ಒಂದು ನಾ 1 ಪೀಸ್ ತಿಂದೆ. ಒಂದು ದೊಡ್ಡ ರೊಟ್ಟಿ ಮಾಡಿ ಎಲ್ಲರಿಗೂ ಒಂದಿಷ್ಟಿಷ್ಟು, ಒಂದು ನಿಂಬೆ ಹಣ್ಣಿನ ಸೈಜಿಂದ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಒಂದು ಸರಿ ಮಾಡ್ಕೊಂಡು ನೋಡಿರಿ. ನಾವು ಕರ್ಬೇಕು ಕೊತ್ತಂಬರಿ ಅದು ಎಲ್ಲ ಏನು ಹಾಕಲಿಲ್ಲ, ಯಾಕಂದ್ರೆ ಮಿಜ್ಗಾರ ಹಾಕಿದ್ನಲ್ಲ. ಮಿಜ್ಗಾರದೊಳಗೆ ನಾವು ಉಪ್ಪು
ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಬೆಲ್ಲ ಅದೆಲ್ಲ ಹಾಕಿ ಮಾಡಿರ್ತೀವಿ. ಮಸ್ತ್ ಆಕೈತಿ. ಹೀಗಾಗಿ ಮಿಜ್ಗಾರ ಹಾಕಿದಾಗ ಕರಿಬೇವು, ಕೊತ್ತಂಬರಿ ಹಾಕುವಂಥ ಅವಶ್ಯಕತೆ ಇಲ್ಲ. ಮಿಜ್ಗಾರ ಇಲ್ಲದೆ ಡೈರೆಕ್ಟ್ ಒಣ ಖಾರದ ಪುಡಿ ಅದ ಅಥವಾ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಅವನ್ನೆಲ್ಲ ಹಾಕಿ ಮಾಡ್ಬೇಕು, ಅಂದ್ರೆ ಟೇಸ್ಟ್ ಆಕೈತಿ. ಈಗ ಒಂದು ಸ್ವಲ್ಪ ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಂದು ಕ್ಲೀನಿಂಗ್ ಎಲ್ಲ ಮುಗಿದು ನೋಡ್ರಿ. ಗ್ಯಾಸ್ ಕಟ್ಟಿದ್ದು ಪ್ರೀದು ನೆಲ ಒರೆಸತ್ತಾನ. ನವಿ ಕಸ ಹೊಡೆದು ಕೊಟ್ಟ. ಒಂದಷ್ಟು ಬಾಂಡೆ ಅದ, ಬಾಂಡೆ ತಿಕ್ಕೊಂಬರ್ಬೇಕು. ಅಷ್ಟರೊಳಗೆ ಅವ ನೆಲ ಒರೆಸ್ಕೊಂಡ್ಬಿಡ್ತಾನೆ. ಪೂರ್ತಿ ಕ್ಲೀನ್ ಆಗ್ತದೆ ಮನೆ. ನಮ್ಮ ಮನೆಯವರು ಜಳಕ ಮಾಡತ್ತಾರ, ಪೂಜೆ ಮಾಡ್ತಾರವ್ರು. ನಂದಂತೂ ಈ ಕ್ಲೀನಿಂಗ್ ಮುಗೀತು. ಇನ್ನು ಬಾಂಡೆ ಕ್ಲೀನಿಂಗ್ ಒಂದೊಂದು ಬುಟ್ಟಿ ಅಷ್ಟು ಬಾಂಡೆ ಅದ ನೋಡ್ರಿ. ಬಾಂಡೆ ತಿಕ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಅರ್ಬಿ ಒಗೆದು ಹಾಕಿ ಬಂದೆ. ನಾನು ಬಾಂಡೆ ಏನು ತಿಕ್ಕಿಂದೆಲ್ಲ ಬಾಂಡೆ ಎಲ್ಲ ತಿಕ್ಕಿಂದ ತಲೆ ಬಚ್ಕೊಂಡು ಜಳಕ ಮಾಡಿ ಅರ್ಬಿ ಒಗೆದು ಹಾಕಿ ಬಂದೆ. ಅರ್ಬಿ ಒಗೆದು ಹಾಕಿ ಬಂದನಿ. ಆಮೇಲೆ ಪೂಜೆನ ನಮ್ಮ ಮನೆಯವ್ರು ಮಾಡಿದ್ರು. ಈ ರೀತಿ ಆಗೈತೆ ನೋಡ್ರಿ ಪೂಜೆ. ದೀಪ ಶಾಂತಿ ಆಗೈತಿ. ಭಾಳ ತಾತು ಪೂಜೆ ಮಾಡಿ. ಜಸ್ಟ್ ಪೂಜೆ ಹೆಂಗೆ ಮಾಡ್ಯಾರ ಅಂತ ತೋರ್ಸಕ್ಕಂಥೇಳಿ ಬಂದೆ ನಾನು. ಹೂವು ಅದು ಚಂದ ಇರಿಸ್ತಾರೆ ಅವ್ರು ನಮ್ಮ ಮನೆಯವ್ರು. ಇನ್ನೇನು ಪೂಜೆ ಮಾಡೋವಾಗ ನಾವು ಒಂದೊಂದು ಏರಿಸಿದ್ರೆ ಅವ್ರು 2-3 ಹೂವು ಏರಿಸಿ ಪೂಜೆ ಮಾಡ್ತಾರೆ. ಚಂದ ಅನ್ನಿಸ್ತದೆ ಅವ್ರು ಪೂಜೆ ಮಾಡಿದಾಗ. ಹಂಗೆ ನೋಡಿದ್ರಲ್ಲ ಪೂಜೆ ಈ ರೀತಿ ಮಾಡ್ಯಾರ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತಿ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ 11:30 ಆಗೈತಿ. ಊಟಕ್ಕೆ ರೆಡಿ ಮಾಡ್ಕೊಳೋದು ನೋಡಿ. ಇಲ್ಲಿ ಏನಿದು ಪಾಲಕ್ ಸೊಪ್ಪು ಹಾಕಿ ಬೇಳೆ ಪಲ್ಯ ಮಾಡಿದ್ನಲ್ಲ ಅದು. ಆಮೇಲೆ ಗಜ್ರಿ ಪಲ್ಯ, ಅದ್ರ ಕೂಡ ಸ್ವಲ್ಪ ಮಿಜ್ಗಾರ. ಈ ರೀತಿ ಆಗೈತೆ ನೋಡ್ರಿ. ಪಲ್ಯ ಮಾತ್ರ ಒಂದು ಥರದ ಪಲ್ಯ ಕೆಟ್ಬಿಡ್ತು. ಅದ ಬೇಜಾರು. ಏನರ ಮಾಡ್ದಾಗ ಕೆಡಬಾರ್ದು ಅದು. ಆದಷ್ಟು ಒಂಥರ ತಿನ್ನೋರಿಗೆಲ್ಲನಿಗೂ ಇಷ್ಟ ಆಗ್ಬೇಕು ಆ ರೀತಿ ಅಡುಗೆ ಮಾಡ್ತಾನೆ ನಾನು. ಆದರೆ ಇವತ್ತು ನನ್ನ ತಪ್ಪಿನಿಂದಾಗಿ ಅಂಥದ್ದೊಂದು ವೇಸ್ಟ್ ಆಯಿತು. ಅಷ್ಟೊಂದು ಪಲ್ಯ ಹೆಚ್ಚನ ಯಾವಾಗ ಹೀರಿಕೆ ಆಗಲಿ ಈ ಸೌತೆಕಾಯಿ ಆಗಲಿ ಹೆಚ್ಚಬೇಕಾದ್ರೆ ಪ್ರತಿಯೊಂದನ್ನು ಅದೊಂದು ಸ್ವಲ್ಪ ಸಣ್ಣದೊಂದು ಪೀಸ್ ಕಟ್ ಮಾಡಿ ಟೇಸ್ಟ್ ನೋಡಿ ಸಿಹಿ ಐತೆ ನಿಸ ಐತೆ ಅನ್ನೋದು ನೋಡಿ ಮಾಡ್ತಾನೆ. ಆದರೆ ಇವತ್ತು ಏನಾಗೈತೆ ಗೊತ್ತಾಗಿಲ್ಲ. ಯಾಕಂದ್ರೆ 2-3 ದಿನ ಆದ ನಮ್ಮ ಮನೆಯವ್ರು ಸೌತೆಕಾಯಿ ತಿಂತಿದ್ರೆ ರೊಟ್ಟೆ ಆಗೋದು. ಈ ಒಂದು ಸರಿನೂ ಇಸ ಬಂದತೆ ಅಂತ ಅಂದೇ ಇಲ್ಲ ಅವ್ರು. ಆದ್ರೆ ಏನೋ ಇರ್ಬೋದು ಬಿಡ, ಸರಿ ಇರ್ಬೋದು ಬಿಡ ಅನ್ನೋದಕ್ಕೆ ಹೆಚ್ಚಿ ಪಲ್ಯ ಮಾಡಿಬಿಟ್ಟೆ. ಸುಮ್ಮನೆ ಅಷ್ಟು ವೇಸ್ಟ್ ಆಯ್ತು. ಎಲ್ಲನೂ ಮುಸ್ರಿ ದೋಣಿಗೆ ಹಾಕಿದೆ. ದನಕ್ಕೆ ಕೊಡೋಕೆ ಬರ್ತೈತೆ ಅಂಥೇಳಿ ಅದನ್ನು ಚೆಲ್ಲಿ ಮತ್ತು ಗಜ್ರಿ ಪಲ್ಯ ಮಾಡ್ಬೇಕಾಯ್ತು. ಯಾರಿಗಾರು ಕೊಟ್ಟಾನೆ ಅಂದ್ರೆ ಅದು ಯಾರಿಗೆ ತಿನ್ನಕ್ಕೂ ಬರೋಂಗಿಲ್ಲಲ್ಲ. ಎಲ್ಲ ಇಸಾಗಿರ್ತದೆ ಪಲ್ಯ. ಹೀಗಾಗಿ ಮಾಡಲಿಲ್ಲ. ಅದನ್ನು ಏನು ಸೀದಾ ಮುಸ್ರಿ ಬಕೆಟ್ಗೆ ಹಾಕಿಬಿಟ್ಟೆ. ಫ್ರೆಂಡ್ಸ್, ಇನ್ನು ನಾನು ಊಟ ಮಾಡ್ತೇನೆ. ಟೈಮ್ 11:30 ಆಗೈತಿ. ಊಟಕ್ಕೆ ಹಚ್ಕೊಂಡನಿ. ಇವಾಗ ಇನ್ನು ಊಟ ಮಾಡ್ತೀನಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.